ಏನೇ ಇದು? ನಾನು ನೋಡ್ತಾನೆ ಇದೀನಿ. ಬೆಳಿಗ್ಗಿಂದ ಒಳ್ಳೆ ಮಂಕು ಬಡದವ್ರ ತರ ಕೂತಿದ್ಯಲ್ಲ, ಎದ್ದು ಮನೆ ಕೆಲಸ ಮಾಡ್ಬಾರ್ದ? ನನಗ್ ತಲೆ ನೋಯ್ತಿದೆ. ಕೆಲಸಕ್ಕೆ ಬಾರ್ದು ವಿಚಾರನೆಲ್ಲ ತಲೆ ನೋವು ಬರ್ದೆ ಇನ್ನೇನಾಗುತ್ತೆ? ಸರಿ ಸರಿ, ಬೇಗ ಬಂದು ಅಲಂಕಾರ ಮಾಡ್ಕೋ. ಲೆಫ್ಟ್ ರೈಟ್, ರೈಟ್ ಅಬೌಟ್ ಟರ್ನ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್. ಇನ್ನೂ ಮಾರ್ಚ್ ಫಾಸ್ಟ್ ಮಾಡ್ತಾ ಇದ್ದೀರಾ? ಬೇಗ ಹೊರಡ್ಬಾರ್ದೆ? ಎಲ್ಲಿಗೆ? ಇನ್ನೆಲ್ಲಿಗೆ? ಬಸ್ ಸ್ಟ್ಯಾಂಡಿಗೆ. ಯಾರ್ ಕಮಿಂಗು? ಇದೇನ್ರಿ ಹೀಗ್ ಕೇಳ್ತಿದ್ದೀರಾ? 9 ಗಂಟೆ ಆಯ್ತು. 10:30 ಗಂಟೆಗೆ ಧಾರವಾಡದಿಂದ ದಾಮೋದರ ನಮ್ಮ ಮನೆಯಲ್ಲಿ ಆಗೋಗ್ ಬರ್ತಾ ಇದ್ದಾನೆ. ಓಹೋ, ನಿನ್ನ ಅರೇಂಜ್ಮೆಂಟ್ಸ್. ಸೊ ಐ ಫರ್ಗಾಟ್. ನಾನು ಹೋಗೋದಿಲ್ಲ. ಅಟೆನ್ಷನ್. ಹೋಗ್ತೀನಿ. ತಗೊಳ್ಳಿ ಡ್ಯಾಡಿ ಗಜನ. ಏನಮ್ಮ ಇದು? ನಿಮ್ ಮಗಳನ್ನ ಮೊದಲು ಶೂಟ್ ಮಾಡಿ ಆಮೇಲೆ ಬರೋ ಗಂಡನ ಮನೆ ಕರ್ಕೊಂಡ್ ಬನ್ನಿ. ಡ್ಯಾಡಿ, ನೀವೇನ್ ಮಾಡ್ತೀರೋ ನನಗ್ ಗೊತ್ತಿಲ್ಲ, ಆದ್ರೆ ನಾನು ಆ ಕೃಷ್ಣನ್ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗೋಲ್ಲ. ಮೈ ಡಿಯರ್ ಡಾಟರ್, ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಡೋಂಟ್ ವರಿ. ಯಾರ ಜಲ್ದಿ ಇರ್ಕಳೆ. ರಾಮ್ಪುರ ರಾಮ್ಪುರ. ಸಾಲ ಬಂದು ತಮ್ಮ, ಈ ಮಿಲಿಟರಿ ಮಿಷನ್ ಮುನಿಯಪ್ಪನ ಮನೆ ಎಲ್ಲ ಐತ್ರಿ. ಅವ್ರ ಮನೆನಾ? ಇಲ್ಲಿಂದ 2 ಮೈಲಿ ದೂರ ಆಗುತ್ತೆ. ನೀವು ಎಲ್ಲಿಗೆ ಹೋಗ್ಬೇಕು? ಅದೇ ಮಿಲಿಟರಿ ಮಿಷನ್ ಮುನಿಯಪ್ಪನ ಮನೆಗೆ. ಮಿಲಿಟರಿದು ಮಿಷನ್ ಮುನಿಯಪ್ಪಂದು ಮನೆ. ಬರ್ರಿ, ನಾವು ಕರ್ಕೊಂಡು ಹೋಗ್ತೀವಿ. ಕುತ್ಕೊಳ್ಳಿ ಗಾಡಿ ಒಳಗೆ. ಜಮ್ಖಾನ ರೇಸ್ ಒಳಗೆ ನಮ್ದು ಘೋಡ ಫಸ್ಟ್ ಬಂದಿದೆ, ಗೊತ್ತಾ? ಹೌದೇನ್ರಿ? ಚಲ್ಬೇಡ, ಚಲ್ರಿ, ಜಡ್ಕ ಚಲ್ರಿ. ಕೊಡ್ರಿ. ಮಿಲಿಟರಿಗೆ ಮೀಸೆದು ಮುನಿಯಪ್ಪ ನಿಮ್ಗೆ ಏನಾಗ್ಬೇಕು? ಅವ್ರ ಮಗಳ ಮದ್ವೆ ಆಗಕ್ ಬಂದೀನ್ರಿ. ಅವ್ರದ್ದು ಮಗಳಿಗೆ ನೀವು ನಿಖಾ ಮಾಡ್ಕೊಳಗೆ ಬಂದಿದ್ದು? ಹ್ಞೂನ್ರಿ. ಅರೆ ಬಾಪ್ರಿ, ನಿಮ್ದು ಊರು ಯಾವ್ದು? ನಮ್ದು ದಾಮೋದರ, ಧಾರವಾಡ್ರಿ. ಧಾರವಾಡ? ಹ್ಞೂನ್ರಿ. ಅಲ್ಲಿ ಪೇಡೆ ಗಿಡೆ ಮಾರ್ಕೊಂಡು ಇರೋದು ಬಿಟ್ಬಿಟ್ಟು ಯಾಕೆ ಬಂದ್ರಿ ಇಲ್ಲಿಗೆ? ಅರೆ ಬಾಪ್ರೆ, ನಿಮ್ದು ವಯಸ್ಸೆಷ್ಟು? 26 ವರ್ಷ ರೀ. ಅರೆ ಅಲ್ಲ, ಇಷ್ಟು ಚಿಕ್ಕ ವಯಸ್ಸೊಳಗೆ ನಿಮ್ಗೆ ನಸೀಬ್ಗೆ ಕೊಟ್ಟ ಮಾಡ್ಬಿಟ್ಟ ಅವನು. ನಾವಣ್ಣ ಎದಕ್ ಕಳಾಕತ್ತೀರಿ? ನಿಮ್ದು ಹಾಗೆ ಅವ್ರದ್ದು ಮಗಳಿಗೆ ನಿಖಾ ಮಾಡ್ಕೊಳಗೆ 6 ಜನ ಗಂಡ್ಗಳು ಬಂದಿದ್ದಾರೆ. ಅವ್ರಿಗೆಲ್ಲ ಡಬಲ್ ದುಬಾರಲ್ಲಿ ಗನ್ನಿಲ್ಲ, ಅದ್ರೊಳಗೆ ಢಮ್ ಢಮ್ ಅಂತ ಸಾಯಿಸ್ಬಿಟ್ಟಿದ್ದಾರೆ ಬಡ್ಡಿ ಮಗ. ಮಿಲಿಟರಿದ ಒಳಗೆ 1000 ಜನಗೆ ಸಾಯಿಸಿದೆ. ಅದ್ಗೆ ಅದು ಯಾರ ಮನೆಗೆ ಬಂದ್ರು ಅವ್ರಿಗೆ ಸಾಯಿಸ್ಬಿಡ್ತಾರೆ. ನಿಮ್ದು ಇಷ್ಟು ಚಿಕ್ಕ ವಯಸ್ಸುಗಳಿಗೆ ನಸೀಬ್ಗೆ ಕೊಟ್ಟ ಹಾಕ್ಬಿಟ್ಟು ಸಾಯೋದ್ಗೆ ಹೋಗ್ತಾ ಇದ್ದೀರಿ. ನಿಮ್ಗೆ ನಾವು ಕರ್ಕೊಂಡು ಹೋಗ್ತಿದೀವಲ್ಲ ಅಂತ ನಮ್ ದಿಲ್ಲೊಳಗೆ ಸಂಕಟ ಆಗ್ತಾರೆ, ಸಂಕಟ. ಅರೆ ಅಲ್ಲ, ನೀವು ದುಡ್ಡಿಗೆ ಕಾಸಿಗೆ ಕೊಡ್ಬೇಡಿ, ನಿಮ್ಗೆ ಬಿಟ್ಟಿ ಕರ್ಕೊಂಡೋಗಿ ಸಮಾಧಿ ಮಾಡ್ತಾ ಇದೀವಿ ಅಂತ ನಮ್ಗೆ ಸಂಕಟ ಆಗ್ತಾರೆ. ಚಲೇ ಈ ಮನೆ ಅಳಿ ಆಗೋದಕ್ಕೆ ನೀವೆಷ್ಟು ಪುಣ್ಯ ಮಾಡಿದ್ರೋ. ಚೆನ್ನಾಗಿ ಊಟ ಮಾಡಿ. ನಿಮ್ಗೆ ಯಾವ ತರಕಾರಿ ಇಷ್ಟ? ಅತ್ಯವ, ನನಗ ಬದ್ನಿಕಾಯಿ, ಸೋರೆಕಾಯಿ, ನುಗ್ಗಿಕಾಯಿ ಅಂದ್ರ ಚಲೋ ಮಸ್ತ್ ಆಕತ್ ನೋಡ್ರಿ. ಒಳ್ಳೊಳ್ಳೆ ತರಕಾರಿನೇ. ಎಲ್ಲ ಸೇರ್ಸಿ ಹುಳಿ ಮಾಡಿ ಹಾಕ್ತೀನಿ. ಚೆನ್ನಾಗಿ ತಿಂದು ನಿಮ್ ಮಾವನ್ ಹಂಗೆ ನೀವು ದಪ್ಪಗಾಗಿ. ಅಯ್ಯೋ ಅಯ್ಯೋ, ನಾನು ಬಂಗಾರ. ನಿಧಾನ ಊಟ ಮಾಡಿ. ಯಾರ ಇದು? ಒಳ್ಳೆ ಮಹಾರಾಜ ಸೇವೆ ಮಾಡಿದಾಗೆ ಚಾಮರ ಬೇರೆ ಬೀಸ್ತಾ ಇದೆಯಲ್ಲೇ. ಅತ್ಯವ, ಇವ್ರು ಯಾರು? ಎದಕ್ ಬಂದಾರ್ರಿ? ಇವ್ರೇ ರೀ ಭಾವಿ ಅಳಿಯಂದ್ರು. ಒಳ್ಳೆ ಬರಗಾಲಕ್ಕೆ ಸಿಗ್ತವನ ಕಾಡ್ತಾನೆ. ಅವ್ರೇ ಕಣಪ್ಪ ನಿಮ್ ಮಾವ. ಮಾಮ ಸಾಕ್ಷಾತ್ ಶ್ರೀರಾಮಚಂದ್ರ ನೋಡ್ದಂಗಾತ. ಎಲ್ಲಿಂದ ಗಟ್ಟು ಬಿದ್ನಿ? ಹನುಮಂತ ಕುಮಾರ? ಮಾಮ, ಅದ್ಯಾವನೋ ಜಟಗಾದ ನಿಮ್ಮನ್ನ ಮನುಷ್ಯ ವರ್ಗಕ್ಕೂ ಸೇರಿಸ್ತೆ ಬಾಯಿ ಬಂದಂಗಂದ. ನನಗ ತಲೆ ಕೆಟ್ಟ ಸಿಟ್ಟು ಬಂದು ಕಾಲರದ್ದು ಮೆಟ್ನಾಗ ಬಡಿಯೋಣ ಅಂತಿದ್ದೆ. ಮೆಟ್ ಹರಿದು ನಿಮ್ ಮನೆಗೆ ಬರಿಗಾಲ್ನಾಗ ಬಂದ್ರ ಮರ್ಯಾದೆ ಬರುವುದಿಲ್ಲ ಅಂತ ಹಂಗ ಬಂದೆ. ಒಳ್ಳೆ ಕೆಲಸ ಮಾಡ್ದೆ. ಅಯ್ಯೋ ಅಯ್ಯೋ, ನನ್ ಬಂಗಾರ. ಎಷ್ಟು ಅಭಿಮಾನನಪ್ಪ ನಿಮ್ಮ ಮಾವನ ಕಂಡ್ರೆ. ಮಾಮ, ನಾನ್ ಇಲ್ಲಿಗೆ ಒಂದೇ ಚಾರ್ಜ್ ಇಟ್ಕೊಂಡ್ ಬಂದವ. ಒಳ್ಳೆಗೂ ಪೈಕಿ ಅಲ್ಲ. ಈ ಮನೆ ಅಳಿನಾಗ ಇದ್ಕೊಂಡು ನಿಮ್ ಗನ್ ಒರೆಸ್ತೀನ್ರಿ. ನಿಮ್ದು ಏನೇನ್ ಕೆಲಸ ಐತೆ ಎಲ್ಲಾ ನೋಡ್ಕೊಂತೀನ್ರಿ. ಯಾಕಂದ್ರ ಇನ್ಮೇಲೆ ಈ ಮನೆ ನಂದೆ, ನೀವು ನನ್ನವ್ರೆ. ನಿಮ್ ಹೆಂಡ್ತಿ ನನ್ನ. ಅತ್ತೆವ, ಅತ್ತಿ ಎಲ್ಲೈತಿ ಅಲ್ಲಿ ಅಡ್ಕಿ? ಕೊಡ್ತೀನಿ ಬಾಪ. ಓದ್ಯ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಸಿಲಿ ಅಂದಾಗೆ ಈ ಮನೇಲೆ ಜಂಡಾ ಹೊಡೆದ್ನಲ್ಲ ಇವನು. ಇವನಿಲ್ಲಿ ಉಳುಗೊಡಿಸ್ಬಾರ್ದು. ಇವನಿಲ್ಲಿ ಉಳಿಸ್ತೀವಿ, ನಮ್ಮನ್ನು ಈ ಮನೇನು ಮೇಯ್ದ್ಬಿಟ್ಟು ಕಾಶಿಗೆ ಕಾಸಿಲ್ದೆ ಕಳಿಸ್ಬಿಡ್ತಾನೆ ಇವನು.